ನಮಸ್ಕಾರ, ಟಿವಿ2ಗೆ ಸ್ವಾಗತ. ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯ ನೂತನ ಕಚೇರಿಯನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಂಜನಾಪುರದ ಹರಿನಗರದಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಬಿಕೆ ವೇಣು, ಉಪಾಧ್ಯಕ್ಷರಾದ ಸುರೇಶ್ ಹಾಗೂ ಅವರ ತಂಡದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಉಪಸ್ಥಿತರಿದ್ದ ಗಣ್ಯರು, ಸಮಿತಿಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಸಂತೋಷ್ ಕೆಎಂ, ರಾಜ್ಯ ಗೌರವ ಅಧ್ಯಕ್ಷರಾದ ಮಲ್ಲಿಗೆ ಆನಂದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೌರವ ಅಧ್ಯಕ್ಷ ಬಿನು ದಿವಾಕರ್, ಪದಾಧಿಕಾರಿಗಳಾದ ಶಿವನಾಯಕ್, ಪ್ರತಾಪ್ ರಾಜಣ್ಣ, ಮನೋಜ್ ಕುಮಾರ್, ಮಂಜುನಾಥ್ ಜಿ, ಕನಕಪುರ ತಾಲೂಕು ಅಧ್ಯಕ್ಷ ಟಿಸಿ ವೆಂಕಟೇಶ್, ಬಿಬಿಎಂಪಿ ಗುತ್ತಿಗೆದಾರರಾದ ಲಿಂಗರಾಜು, ಜಿಗಿಣಿ ನವೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸ್ಥಳೀಯ ಮುಖಂಡರು ಶ್ರೀಧರ್ ಲಕ್ಷ್ಮಣ್, ಕೆಎಸ್ ಸೋಮಶೇಖರ್, ವಿಕ್ರಮ್ ಕೆನಡಿ, ನಾಗೇಶ್ ಜಿ, ಮುದ್ದಾಸಿರ್ ಅಹ್ಮದ್ ಹಾಗೂ ಇತರ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಾಮಾಜಿಕ ಸೇವೆ ಉದ್ಘಾಟನೆಯ ಅಂಗವಾಗಿ ಸ್ಥಳೀಯ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಸಮಿತಿಯ ಧ್ಯೇಯೋದ್ದೇಶ ಸೇವೆ ನಮ್ಮ ಸಂಕಲ್ಪ, ಸಮಾಜದ ಅಭಿವೃದ್ಧಿಯೇ ನಮ್ಮ ಗುರಿ ಎಂಬ ಆಶಯದೊಂದಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗುವ ನಿಟ್ಟಿನಲ್ಲಿ ಸಮಿತಿಯು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಜನಪರ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದರು. ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಬಂದಿರತಕ್ಕಂತ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿ ಬಂದ ಹೋದಂತ ಶ್ರೀಧರಣ್ಣ ಆಗ್ಲಿ ಮತ್ತೆ ನಮ್ಮ ದೊಡ್ಡ ವ್ಯಕ್ತಿಗಳು ಆಗ್ಲಿ ಅವ್ರಿಗೆ ಬಂದು ಹೋಗಿರೋರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯಿಂದ ನಮ್ದು ಕಚೇರಿ ಒಂದು ಓಪನ್ ಆಗಿ ನಾಳೆ ಶುಕ್ರವಾರದಿಂದ ನಾಳೆ ಗಣೇಶ ಹಬ್ಬ ಆ ತಾಯಿ ನಮ್ಗೆ ಎಲ್ಲರಿಗೂ ಸುಖ ಕಟಾಕ್ಷ ಕೊಡ್ಲಿ ಅಂತೇಳಿ ನಮ್ಗೆ ಆಶೀರ್ವಾದ ಕೊಡ್ಲಿ ಅಂತೇಳಿ ನಮ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾವು ಈ ಕೆಲಸ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಆಗ್ಲಿ ಮತ್ತೆ ಪರಿಸರ ಸಂರಕ್ಷಣೆಗಾಗ್ಲಿ ಮತ್ತೆ ಯಾವ ಕಾರ್ಯಕ್ರಮ ಮಾಡ್ತಿದ್ದೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ನಾವು ಬಡ ಮಕ್ಕಳಿಗೆ ಊಟ ಕೊಡೋದು ವ್ಯವಸ್ಥೆಗಾಗ್ಲಿ ಮತ್ತೆ ಮಕ್ಕಳು ಕಿಟ್ ಕೊಡೋದಂತಾಗ್ಲಿ, ಇವಾಗ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಗಳೆಲ್ಲ ಕೊಟ್ಟಿದ್ದೀವಿ. ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದನ್ನ ಮಾಡ್ಬೇಕಂತ ಹೇಳಿ ನಮ್ಮ ಅಧ್ಯಕ್ಷ ಸಂತೋಷ ಮತ್ತೆ ನಮ್ಮ ಕನಕಪುರದಿಂದ ನಮ್ಮ ಟಿ ಸಿ ವೆಂಕಟೇಶಣ್ಣ ಅವರು ಬಂದಿದ್ದಾರೆ. ಅವ್ರ ಮುಖಾಂತರ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ.
ಈಗ ನಾವು ಈ ಕಾರ್ಯಕ್ರಮಕ್ಕೆ ನನಗೆ ತುಂಬಾ ಯಶಸ್ಸು ಕೊಟ್ಟಿದ್ದಾರೆ ತುಂಬಾ ಜನ ಎಲ್ಲ ಸೇರಿದವರಿಗೆ. ನಮ್ಮ ಅಧ್ಯಕ್ಷರು ಒಂದ್ ಮಾತು ಹೇಳಿದ್ರು, ನೀವು ಮಾಡಿ, ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಬಲಭಾಗದಲ್ಲಿ ನಾನು ನಿಂತ್ಕೊಂಡು ನಿಮ್ಗೆಲ್ಲ ಪ್ರಯತ್ನ ಮಾಡ್ಕೊಟ್ಟಿದ್ದು. ಇವತ್ತು ಅದೇ ರೀತಿ ನಮ್ಗೆ ಇವತ್ತು ಕೆಲಸಗಳ ಕಾರ್ಯಕ್ರಮ ಸುಖಮಯವಾಗಿದೆ. ಇದಕ್ಕೆ ಎಲ್ಲರಿಗೂ ನಮ್ಮ ಪುಣ್ಯಭೂಮಿ ಸೇವಾ ಸಂಘ ತಂಡಕ್ಕೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದಕ್ಕೆ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಇದು ಸಮಾಜ ಸೇವೆಯಾಗಿ ನಾವು ಸ್ಟಾರ್ಟ್ ಮಾಡಿದಂಥದ್ದು. ಆನೇಕಲ್ನ ಒಂದು ಭಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು, ಬಿಸ್ನೆಸ್ ಮನೆಗಳು ಮತ್ತೆ ಎಲ್ಲ ಕಾರ್ಮಿಕರೆಲ್ಲ ಸೇರ್ಕೊಂಡು ಸಮಾಜಕ್ಕೆ ನಾವೇನಾದ್ರು ಒಂದು ಒಳಿತು ಮಾಡೋಣ, ಎಲ್ಲಾರು ಮಾಡ್ದಂಗೆ ನಾವು ಮಾಡೋದ್ ಬೇಡ, ಟೈಮ್ ಪಾಸ್ ಮಾಡಿ ಓಡಾಡ್ಕೊಂಡಿರೋದು ಬೇಡ, ನಾವೊಂದು ಸಮಾಜ ಸೇವೆ ಮುಖಾಂತರ ಹೋಗೋಣ ಅಂತೇಳಿ ಚಿಕ್ಕದಾಗಿ ಸ್ಟಾರ್ಟ್ ಆದ ಒಂದು ಸಮಿತಿ ಈಗ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳು ನಮ್ಗೆ ಫೋನ್ ಬರ್ತಾ ಇದೆ. ಮಂಗಳೂರು, ಹಾಸನ್ನು, KGF, ಕೋಲಾರ ಎಲ್ಲಾ ಕಡೆ ಕಾಲ್ ಬರ್ತಾ ಇದೆ. ನಾವು ಬರ್ತೀವಿ, ನಿಮ್ ಸಂಘಕ್ಕೆ ಸೇರ್ಕೊಂತೀವಿ, ನಿಮ್ ಸಮಿತಿಗೆ ನಾವು ಕೆಲಸ ಮಾಡ್ತೀವಿ, ನಮ್ಮ ಸ್ವಂತ ಖರ್ಚಾಕಿ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇದಾರೆ. ಅದೇ ರೀತಿ ನಮ್ಮ ವೇಣು ಸರ್ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನೇನು ಕಾರ್ಯಗಳು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಇದೆಲ್ಲ ಒಂದು ಅಳಿಲು ಸೇವೆ, ಸಮಾಜಕ್ಕೆ ನಾವು ಮಾಡೋದು ಅಳಿಲು ಸೇವೆ. ಬಟ್ ನಮ್ಮಿಂದ ಇನ್ನೊಬ್ರು ಪ್ರೇರಿತರಾಗೋದು ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮುಂದೋಗ್ತಾ ಇದೀವಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಆಫೀಸ್ ಕೂಡ ಓಪನ್ ಮಾಡ್ತಾ ಇದೀವಿ. ಬನಶಂಕರಮ್ಮ ತಾಯಿ ಅವರ ಆಶೀರ್ವಾದದಿಂದ ಇವತ್ತು ಆಫೀಸ್ ಓಪನ್ ಆಗ್ತದೆ. ಇದೇ ರೀತಿ ಎಲ್ಲಾ ಕಡೆ ಯುವಕರು ಸಮಾಜ ಸೇವೆಗೆ ಬೆಲೆ ಕೊಡ್ಬೇಕು, ಒತ್ತು ಕೊಡ್ಬೇಕು ಅನ್ನೋದನ್ನ ನಾನು ಎಲ್ಲ ಕೇಳ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ 228 ತಾಲೂಕುಗಳನ್ನು ತಲುಪ್ತೀವಿ. ನಾವು ಸಮಾಜ ಸೇವೆನ ಒಂದು ಎಲ್ಲರಿಗೂ ಮಾಡ್ಬೇಕು ಅನ್ನೋದನ್ನ ಚಿಂತನೆ ಮಾಡಿದ್ವಿ. ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇದನ್ನ ಓಪನ್ ಮಾಡಿರೋ ವೇಣು ಸರ್ಗೆ ಮತ್ತೆ ಸೂರಿ ಸರ್ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹರಿನಗರ ವಾರ್ಡ್ನಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯನ್ನ ಆಫೀಸ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಏನು ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಕಾರ್ಯಕ್ರಮವನ್ನು ರೂಪಿಸೋಕ್ಕೋಸ್ಕರ ಈ ಸಮಿತಿ ಮಾಡ್ತಾ ಇರೋದು ವೇಣು ಮತ್ತು ಸುರೇಶ್ ಅವರಿಗೆ ಪೂರಕ ಅಭಿನಂದನೆ ತಿಳಿಸ್ತೇನೆ. ಹಾಗೇನೆ ಹಲವಾರು ಮುಂದಿನ ದಿನಗಳಲ್ಲಿ ಈ ಊಟದ ವ್ಯವಸ್ಥೆ ಆಗಲಿ ಹಲವಾರು ಕಾರ್ಯಕ್ರಮವನ್ನ ದೇವರನ್ನ ಇಟ್ಕೊಂಡಿದ್ದಾರೆ. ಇವರಿಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಬಯಸ್ತಾರೆ. ನಮ್ಮ ಪುಣ್ಯಭೂಮಿ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಈ ಕೆಲಸನ ಸಕ್ಸಸ್ ಆಗ್ಲಿ ಅಂತ ಆ ದೇವ್ರನ್ನ ಸಾಕಾಗ್ರಿ ಎಂಬ ಬನ್ಸರ್ ಎಂಬ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಎಲ್ರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ವಿ. ಅವ್ರ ನಮ್ ಜೊತೆಲಿದ್ದು ಅವ್ರಿಗೆ ನಮ್ ಕೈಯಲ್ಲಿ ಆಗಿದ್ದು ಏನ್ ಬೇಕಾದ್ರೂ ಅಂತ ವ್ಯವಸ್ಥೆಗೆಲ್ಲ ನಾವು ಮಾಡ್ಕೊಡ್ತೀವಿ. ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಪುಣ್ಯಭೂಮಿ ಕಾನ್ಸೆಪ್ಟ್ ಏನಂದ್ರೆ ದೇಶಗಳು 3 ದೇಶಗಳನ್ನ ಇಟ್ಕೊಂಡಿದೆ. ಒಂದು ಸಾಮಾಜಿಕ ನ್ಯಾಯ, ಒಂದು ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಪರಿಸರ ಅಭಿವೃದ್ಧಿ. ಸಾಮಾಜಿಕ ನ್ಯಾಯ ಅಂತಂದ್ರೆ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಇದ್ದಾರೆ. ರಾಷ್ಟ್ರಪತಿಗೆ ಏನ್ ನ್ಯಾಯ ಸಿಗುತ್ತೋ ಆ ನ್ಯಾಯ ಕೂಡ ಕಟ್ಟಕಡೆಯ ವ್ಯಕ್ತಿ, ಹಳ್ಳಿನಲ್ಲಿ ಕೂಲಿ ಮಾಡುವಂತ ವ್ಯಕ್ತಿಗಳು ಸಿಗಬೇಕನ್ನೋದು ನಮ್ಮ ಸಮಿತಿಯ ಒಂದು ಉದ್ದೇಶ ಆಗಿದೆ. ಶೈಕ್ಷಣಿಕ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಮಕ್ಕಳುಗಳು ಆರ್ಥಿಕವಾಗಿ ಸಬಲರಾಗಿ ವಿದ್ಯಾಭ್ಯಾಸನೂ ಇಲ್ಲದೆ ಅವರು ಸಾಕಷ್ಟು ವಂಚನೆಗೊಳಗಾಗ್ತಾ ಇದ್ದಾರೆ. ಅಂತವ್ರನ್ನ ಗುರುತಿಸಿ ನಮ್ಮ ಸಮಿತಿ ಇವತ್ತು ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಕೊಡುವಂತ ಒಂದು ಕಾನ್ಸೆಪ್ಟ್ ನ ನಾವು ಇಟ್ಕೊಂಡಿದೀವಿ. ಮತ್ತೆ ಆರೋಗ್ಯ, ಎಲ್ರಿಗೂ ಆರೋಗ್ಯ ಮುಖ್ಯ. ಆರೋಗ್ಯನೇ ಎಲ್ರಿಗೂ ತೀರಾ ಅತ್ಯವಶ್ಯಕತೆ ಇರೋದ್ರಿಂದ ಯಾರಿಗೆ ತೀರಾ ಅವಶ್ಯಕತೆ ಇಲ್ಲದೆ ಇರುವಂತದ್ದು, ಆರ್ಥಿಕವಾಗಿ ಹಿಂದುಳಿದಿದ್ದು ಅವ್ರಿಗೆ ಆಸ್ಪತ್ರೆಯಲ್ಲಿ ತೋರ್ಸಕ್ಕೆ ಸಮಸ್ಯೆಗಳು ಇದ್ದಾಗ ಅಲ್ಲಿ ಅವ್ರಿಗೆ ನೆರವಾಗುವಂತ ಕೆಲಸಗಳನ್ನು ಕೂಡ ನಾವು ಮಾಡ್ಲಿಕ್ಕೆ ಒಂದು ಪಣ ಕೊಟ್ಟಿದ್ದೀವಿ. ಹೆಚ್ಚು ಹೆಚ್ಚು ರಾಜ್ಯಾದ್ಯಂತ ಒಂದು ಶಾಖೆಗಳನ್ನ ಅಭಿವೃದ್ಧಿ ಮಾಡಿಕೊಂಡು ನಾವು ಮುಂದುವರಿಸಬೇಕು, ಇದನ್ನ ರಾಜ್ಯಾದ್ಯಂತ ಬೆಳೆಸಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿದೆ. ಪುಣ್ಯಭೂಮಿ, ನಮ್ಮ ಪುಣ್ಯಭೂಮಿ ಅಂತ ಹೇಳಿ ಒಂದು ಸಮಾಜ ಸೇವಾ ಕಾರ್ಯಕ್ರಮನ ಮಾಡ್ಬೇಕಂತೇಳಿ ಎಲ್ಲ ಹರಿನಗರ ಕಾರ್ಯಕರ್ತರನ್ನ, ಅಣ್ಣ ತಮ್ಮಂದಿರನ್ನ ಎಲ್ಲ ಜೊತೆಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಹೊರಟಿದ್ದಾರೆ. ಹಂಗಾಗಿ ಇಡೀ ನಮ್ಮ ಹರಿನಗರ ಅವ್ರ ಜೊತೆ ನಾನು ಸೇರಿ ಕೂಡ ಏನ್ ಕೈಯಲ್ಲಾಗುತ್ತೆ ಜೋಡಿಸ್ಕೊಂಡು ಕೆಲಸವನ್ನ ಮಾಡಕ್ಕೆ ಒಂದು ಅವಕಾಶ ಮಾಡಿ ಇಲ್ಲಿ ಫೌಂಡೇಶನ್ ಆಗಿ ಕುಂತಿದ್ದಾರೆ. ಅದರಲ್ಲಿ ನಾವು ಇಲ್ಲಿರೋರೆಲ್ಲಾರು ಒಳ್ಳೆ ಕೆಲಸ ಮಾಡಕ್ಕೆ ಎಲ್ಲಾರು ಕೂಡ ಸದಾ ಕಾಲ ಜೊತೆಯಲ್ಲಿ ನಿಂತು ಮಾಡ್ಬೇಕು. ಪುಣ್ಯಭೂಮಿ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ಇಲ್ಲಿ ಆಫೀಸ್ ಓಪನ್ ಮಾಡ್ತಾರೆ ಯಾರ್ಯಾರು ಸೂರ್ಯ ಅವರಿಂದ ಇಲ್ಲೆಲ್ಲ ಸೇರಿರ್ತಕ್ಕಂತ ಜನಗಳಿಗೆ ಎಲ್ಲರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಹೊಂದಿಸಿ ಮಾತಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚೆನ್ನಾಗಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅವರಿಗೆ ಮುಂದೆ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಆಶೀರ್ವದಿಸ್ತಾ ನನ್ನ ಮಾತು ಮುಗಿಸ್ತಾ. ಇವತ್ತು ನಮ್ಮ ಹರಿನಗರದಲ್ಲಿ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯಿಂದ
ನಮ್ಮ ಶಾಖೆನ ಓಪನ್ ಮಾಡಿದ್ದೀವಿ ನಾವು. ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿರೋ ದೊಡ್ಡವರಿಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡ್ತಾ ಇರಲಿ. ನಮಗೂ ಮುಂದೆ ಮಾಡುವಂತ ಕೆಲಸಗಳಿಗೆ ಅವರು ನಮ್ಗೆ ದಾರಿದೀಪ ಆಗ್ತಾರೆ. ಎಲ್ಲರೂ ಒಳ್ಳೇದಾಗ್ಲಿ, ನನ್ಗೆ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಪುಣ್ಯ ಭೂಮಿ ಸೇವಾ ಸಮಿತಿಯವರು ಅದೇ ರೀತಿಯಾಗಿ ಸಮಾಜ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ ರಾಜ್ಯಾಧ್ಯಕ್ಷರು ಮತ್ತು ಅವರ ಕಾರ್ಯಕರ್ತರಲ್ಲಿ ಮನವಿ ಮಾಡುತ್ತಾ, ನಮ್ಮ ಪುಣ್ಯ ಭೂಮಿ ಸೇವಾ ಕ್ಷೇತ್ರ ಏನು ಇವತ್ತು ನಮ್ಮ ಹರಿನಗರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನಾವು ಪ್ರಜಾ ವಿಮೋಚನಾ ಚಳವಳಿ ತಾಲೂಕು ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀರಿ ಎನ್ ಬಸವರಾಜು. ಇವರು ಪುಣ್ಯಭೂಮಿ ಕ್ಷೇತ್ರದ ಏನು ಇವತ್ತು ಓಪನ್ ಮಾಡಿದ್ದಾರೆ. ನಾವು ಅವರು ಎಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಊರಿನ ಕೆಲಸ ಏನಿದ್ರು ಸೇರ್ಕೊಂಡು ಮಾಡ್ತೀರಿ.